ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಸ್ನೇಹಿತರೆ ಆಗಸ್ಟ್ 28ನೇ ತಾರೀಕಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ಒಟ್ಟಾರೆಯಾಗಿ ನಿಮ್ಮ ಹೆಲ್ತ್, ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾವ ಕಾರಣ, ಏನಕ್ಕೆ ಎಲ್ಲ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಸ್ನೇಹಿತರೆ, ನಾಳೆ ಆಗಸ್ಟ್ 28ನೇ ತಾರೀಕು 2026 ನೂಲು ಹುಣ್ಣಿಮೆ ಅಥವಾ ಶ್ರಾವಣದ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣ, ವರ್ಷದ ಕೊನೆಯ ಚಂದ್ರಗ್ರಹಣ ಇದೆ. ಈ ದಿನದಿಂದ ಮೀನರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ಯಾವುದರ ಬಗ್ಗೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮ್ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಆಗಸ್ಟ್ 28ನೇ ತಾರೀಕು ಸ್ನೇಹಿತರೆ 2026ರಂದು ಸಂಭವಿಸಲಿರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಯಾವುದೇ ಧಾರ್ಮಿಕ ಸೂತಕ ಅವಧಿ ಅಥವಾ ನಿಯಮಗಳು ಅನ್ವಯಿಸುವುದಿಲ್ಲ. ಅದೇ ದಿನ ಸ್ನೇಹಿತರೆ, ಅಂದರೆ ನಾಳೆ ಶ್ರಾವಣ ಪೂರ್ಣಿಮೆ ಇದೆ, ನೂಲು ಹುಣ್ಣಿಮೆ ಮತ್ತು ರಕ್ಷಾಬಂಧನ ಹಬ್ಬ ಇರುವುದರಿಂದ ಜನರು ಯಾವುದೇ ಗೊಂದಲವಿಲ್ಲದೆ ಎಂದಿನಂತೆ ಹಬ್ಬವನ್ನು ಆಚರಿಸಬಹುದು. ಈ ಗ್ರಹಣದ ಸಮಯ, ಜ್ಯೋತಿಷ್ಯದ ಮಹತ್ವ ಮತ್ತು ಪ್ರಭಾವದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಾದ ನಂತರ ಮೀನರಾಶಿಯವರಿಗೆ ಇಂದಿನಿಂದ ಏನೆಲ್ಲ ಅದೃಷ್ಟದ ಭವಿಷ್ಯವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಭಾರತೀಯ ಕಾಲಮಾನದ ಪ್ರಕಾರ, ಖಗೋಳಶಾಸ್ತ್ರದ ಪ್ರಕಾರ ಗ್ರಹಣದ ವಿವಿಧ ಹಂತಗಳು. ನಾನು ಹೇಳುವಂತಹ ಗ್ರಹಣ ಅಂದರೆ ಸ್ನೇಹಿತರೆ, ಗ್ರಹಣ ಆರಂಭ ಅಂದರೆ ಸ್ಪರ್ಶ ಕಾಲ ಅಂದರೆ ಬೆಳಗ್ಗೆ 6:55ಕ್ಕೆ ಪ್ರಾರಂಭವಾಗುತ್ತದೆ. ಭಾಗಶಃ ಗ್ರಹಣ ಆರಂಭ ಬೆಳಿಗ್ಗೆ 8:04ಕ್ಕೆ. ಗ್ರಹಣದ ಮಧ್ಯಕಾಲ ಗರಿಷ್ಠ ಅಂತ ಅಂದರೆ ಬೆಳಿಗ್ಗೆ 9:43ಕ್ಕೆ. ಗ್ರಹಣ ಅಂತ್ಯ ಅಂದರೆ ಮೋಕ್ಷ ಕಾಲ ಮಧ್ಯಾಹ್ನ 12:30ಕ್ಕೆ. ಒಟ್ಟು ಅವಧಿ ಸುಮಾರು 5 ಗಂಟೆ 35 ನಿಮಿಷಗಳ ಕಾಲ ಇರಲಿದೆ ಸ್ನೇಹಿತರೆ ಗ್ರಹಣದ ಅವಧಿ. ಇನ್ನು ವೈದಿಕ ಮಹತ್ವ ಮತ್ತು ವಿಶೇಷತೆಯನ್ನು ಹೇಳೋದಾದರೆ ರಾಹುಗ್ರಸ್ತ ಚಂದ್ರಗ್ರಹಣ. ಈ ಗ್ರಹಣವು ಕುಂಭ ರಾಶಿ ಮತ್ತು ರಾಹುವಿನ ಸಂಬಂಧಿಸಿದಂತಹ ಶತಭಿಷ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಜ್ಯೋತಿಷ್ಯದಲ್ಲಿ ಚಂದ್ರ ಮತ್ತು ರಾಹುವಿನ ಈ ಸಂಯೋಗಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಇದೆ ಅಂತಲೇ ಹೇಳ್ಬೋದು. ಇನ್ನು ರಕ್ತಚಂದ್ರನ ಅಂದರೆ ಬ್ಲಡ್ ಮೂನ್, ಇದು ಭಾಗಶಃ ಗ್ರಹಣವಾಗಿದ್ದರೂ ಸ್ನೇಹಿತರೆ, ಚಂದ್ರನ 93%ಕ್ಕಿಂತ ಹೆಚ್ಚು ಭಾಗ ಭೂಮಿಯ ದಟ್ಟ ನೆರಳಿನಿಂದ ಆವೃತವಾಗಿರುವುದರಿಂದ ಆಕಾಶದಲ್ಲಿ ಚಂದ್ರನು ಕೆಂಪು ಮಿಶ್ರಿತ ತಾಮ್ರದ ಬಣ್ಣದಲ್ಲಿ ಕಾಣಿಸಲಿದ್ದಾನೆ. ಇನ್ನು ಹುಣ್ಣಿಮೆ ಮತ್ತು ರಕ್ಷಾಬಂಧನದ ಬಗ್ಗೆ ಹೇಳೋದಿದ್ರೆ, ಶ್ರಾವಣ ಮಾಸದ ಪೂರ್ಣಿಮೆಯ ದಿನವೇ ಈ ಗ್ರಹಣ ಇರುವುದರಿಂದ ಧಾರ್ಮಿಕವಾಗಿ ಜಪ ತಪಗಳಿಗೆ ಇದು ಪ್ರಸ್ತುತ ಸಮಯ ಎನ್ನಲಾಗುತ್ತದೆ ಅಂತಲೇ ಹೇಳಬಹುದು. ಇನ್ನು ದ್ವಾದಶ ರಾಶಿಗಳ ಮೇಲಿನ ಪ್ರಭಾವ ಬೀರಲಿದೆಯಾ? ಹೌದು, ಖಂಡಿತವಾಗಿಯೂ. ಭಾರತದಲ್ಲಿ ಗ್ರಹಣ ಕಾಣಿಸದಿದ್ದರೂ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಬದಲಾವಣೆಯು ರಾಶಿಗಳ ಮೇಲೆ ಸೂಕ್ಷ್ಮವಾಗಿ ಪ್ರಭಾವ ಬೀರುತ್ತದೆ. ಇನ್ನು ಶುಭ ಫಲವನ್ನು ಪಡೆಯುವಂತಹ ರಾಶಿಗಳು ಕೂಡ ಇದೆ. ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ, ಆರ್ಥಿಕ ಧನ ಲಾಭ, ಗೌರವ, ಪ್ರತಿಷ್ಠೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇನ್ನು ಎಚ್ಚರಿಕೆ ವಹಿಸಬೇಕಾದಂತಹ ರಾಶಿಗಳು ಕೂಡ ಇದೆ ಸ್ನೇಹಿತರೆ. ಜನರಿಗೆ ಮಾನಸಿಕ ಒತ್ತಡ ಉಂಟಾಗಬಹುದು, ಆರೋಗ್ಯದ ಏರಿಳಿತ ಅಥವಾ ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಇವರು ಗ್ರಹಣ ಸಮಯದಲ್ಲಿ ಶಿವನ ಆರಾಧನೆ ಅಥವಾ ದುರ್ಗ ಮಂತ್ರಗಳನ್ನು ಜಪಿಸುವುದು ಒಳ್ಳೆಯದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಎಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ದಿನದಿಂದ ಮೀನರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ಮೀನರಾಶಿಯವರು ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ಹಣಕಾಸಿನಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ,
ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಒಳಿತಾಗಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಇಲ್ಲಿ ತನಕ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿಂದ ಇತ್ತಾಗೆ ಸ್ನೇಹಿತರೆ, ಅಂದರೆ ಈ ಸಮಯದಿಂದ ನಿಮ್ಮ ಮೀನರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ. ಮೊದಲನೇದಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಾನಸಿಕ ಒತ್ತಡವನ್ನು ನೋಡಲಿದ್ದೀರಿ, ತಾಳ್ಮೆಯಿಂದ ಎದುರಿಸಬೇಕಾಗುತ್ತದೆ. ನಾಳೆಯಿಂದ ನಿಮ್ಮ ಮೊದಲ ಮನೆಯಲ್ಲಿ ನಡೆಯುತ್ತಿರುವಂತಹ ಜನ್ಮ ಶನಿಯ ಸಂಚಾರವು ನಿಮ್ಮ ದೈಹಿಕ ಶಕ್ತಿ ಮತ್ತು ವ್ಯಕ್ತಿತ್ವವನ್ನು ನಿರಂತರವಾಗಿ ಪರೀಕ್ಷಿಸುತ್ತಿದೆ. ಈ ತೀವ್ರ ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಪ್ರಶಾಂತವಾದಂತಹ ಶಿಸ್ತನ್ನು ರೂಢಿಸಿಕೊಳ್ಳಿ ಮತ್ತು ಅತಿಯಾಗಿ ಶ್ರಮ ಪಡಬೇಡಿ. ಇನ್ನು ಕೌಟುಂಬಿಕ ಶಾಂತಿಯನ್ನು ಕಾಪಾಡಿಕೊಳ್ಬೇಕಾಗುತ್ತದೆ. ಮಂಗಳನು ತಿಂಗಳ ದ್ವಿತೀಯಾರ್ಧದಿಂದ ನಿಮ್ಮ 4ನೇ ಮನೆಗೆ ಪ್ರವೇಶಿಸುತ್ತಿದ್ದು, ಆಸ್ತಿ ಅಥವಾ ಕುಟುಂಬದ ವಿಚಾರಗಳಲ್ಲಿ ವಾದ ವಿವಾದಗಳಿಂದ ಜಗಳಗಳು ನಿಮ್ಮ ಭಾವನಾತ್ಮಕ ಶಾಂತಿಗೆ ಭಂಗ ತರಬಹುದು. ಮನೆಯೊಳಗೆ ಶಾಂತವಾಗಿರಲು ಗಮನಿಸಿ ಮತ್ತು ಉಗ್ರವಾದ ಜಗಳಗಳಿಂದ ದೂರವಿರಿ. ಇನ್ನು ದಾಂಪತ್ಯ ಜೀವನದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತದೆ. ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ಇಡೀ ತಿಂಗಳು ನಿಮ್ಮ 7ನೇ ಮನೆಯಲ್ಲಿ ನೆಲೆಸಿರುತ್ತಾನೆ. ಇದು ನಿಮ್ಮ ದಾಂಪತ್ಯ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನಿರಂತರ ಘರ್ಷಣೆಯನ್ನು ತರುತ್ತದೆ. ನಿಮ್ಮ ಆಧ್ಯಾತ್ಮಿಕ ಮೌಲ್ಯಗಳಿಗೆ ಧಕ್ಕೆಯಾಗದಂತೆ ಸ್ಪಷ್ಟ ಮತ್ತು ತಾಳ್ಮೆಯ ಸಂಭಾಷಣೆಯ ಮೂಲಕ ಈ ತಪ್ಪು ತಿಳುವಳಿಕೆಯನ್ನು ಬಗೆಹರಿಸಿಕೊಳ್ಳಿ. ಇನ್ನು ಸೃಜನಶೀಲ ಬುದ್ಧಿವಂತಿಕೆಯನ್ನು ಅಳವಡಿಸಿಕೊಳ್ಬೇಕಾಗುತ್ತದೆ. ಉಚ್ಚ ಗುರುವು ನಿಮ್ಮ 5ನೇ ಮನೆಯಲ್ಲಿ ತನ್ನ ಕೃಪೆಯನ್ನು ಮುಂದುವರಿಸಿದ್ದು, ಅಪಾರ ಬೌದ್ಧಿಕ ಬೆಳವಣಿಗೆಯನ್ನು ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ರಕ್ಷಣೆಯನ್ನು ನೀಡುತ್ತಿದ್ದಾನೆ. ನಿಮ್ಮ ಆಳವಾದಂತಹ ಅಂತಃಪ್ರಜ್ಞೆಗೆ ಮೊರೆ ಹೋಗಿ ಮತ್ತು ದೈನಂದಿನ ಲೌಕಿಕ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಸೃಜನಶೀಲ ಯೋಜನೆಗಳನ್ನು ಆಧ್ಯಾತ್ಮಿಕ ಮಾರ್ಗವಾಗಿ ಬಳಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಮೀನರಾಶಿಯವರಿಗೆ. ಇನ್ನು ರಾಹುವಿನ ಪ್ರಭಾವ ಹೇಗಿರಲಿದೆ ಅಂದರೆ 12ನೇ ಮನೆಯಲ್ಲಿ ವಕ್ರಿ ಅಂತಲೇ ಹೇಳ್ಬೋದು. ಇಡೀ ತಿಂಗಳು ಅಂದರೆ ರಾಹುಗ್ರಸ್ತ ಸೂರ್ಯಗ್ರಹಣ ಸ್ನೇಹಿತರೆ, ಇದು ಶತಭಿಷ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಆಗುವ ಕಾರಣ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ಮೀನರಾಶಿಯವರು ಕೂಡ ನೋಡಲಿದ್ದೀರಿ. ಅಸಾಂಪ್ರದಾಯಿಕ ಆತಂಕಗಳನ್ನು ಮುಂದುವರಿಸುತ್ತದೆ ಮತ್ತು ನಿಮ್ಮ ನಿದ್ರೆಗೆ ಭಂಗ ತರಬಹುದು. ವಿದೇಶಿ ಅಥವಾ ಭೂಮಿ ಅಥವಾ ಗಾಢ ಆಧ್ಯಾತ್ಮಿಕ ಏಕತೆಯತ್ತ ನಿಮ್ಮನ್ನು ನಿರಂತರವಾಗಿ ತಳ್ಳುತ್ತದೆ. ಇನ್ನು ಕೇತು 6ನೇ ಮನೆಯಲ್ಲಿ ವಕ್ರಿ ಇಡೀ ತಿಂಗಳು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆಯ ಬಗ್ಗೆ ನಿಮ್ಮ ಭಯವನ್ನು ನಿಶಬ್ದವಾಗಿ ತೆಗೆದುಹಾಕುವುದನ್ನು ಮುಂದುವರಿಸುತ್ತದೆ. ಕುಲಕ್ಷಕ ಕಚೇರಿಯು ವೈಷಮ್ಯಗಳಿಂದ ನಿಮ್ಮನ್ನು ಬೇರ್ಪಡಿಸುವ ಮೂಲಕ ಅನಿರೀಕ್ಷಿತ ಯಶಸ್ಸನ್ನು ತರುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಮೊದಲ ಮನೆಯಲ್ಲಿ ಜನ್ಮ ಶನಿಯ ನಿರಂತರ ಉಪಸ್ಥಿತಿಯಿಂದಾಗಿ ನಿಮ್ಮ ವೃತ್ತಿ ಜೀವನಕ್ಕೆ ಅಪಾರ ಸಹನೆ ಮತ್ತು ಸಹಿಷ್ಣುತೆಯ ಅಗತ್ಯವಿದೆ. ಈ ಮುಂದುವರಿದ ಸಂಚಾರವು ನಿಮ್ಮ ದೈಹಿಕ ಶಕ್ತಿಯನ್ನು ನಿರ್ಬಂಧಿಸುತ್ತದೆ. ಇದರಿಂದಾಗಿ ದೈನಂದಿನ ವೃತ್ತಿಪರ ಕೆಲಸಗಳು ಭಾರವಾದಂತಹ ಹೊರೆಯಂತೆ ಭಾಸವಾಗುತ್ತದೆ. ಆದಾಗ್ಯೂ ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ ಕೊನೆಯ ದಿನಗಳಿಂದ ಸೂರ್ಯನು ತನ್ನ 6ನೇ ಮನೆಯಲ್ಲಿ ಮೂಲ ತ್ರಿಕೋನಕ್ಕೆ ಪ್ರವೇಶಿಸಿದಾಗ ನಿಮಗೆ ಅತ್ಯುತ್ತಮ ಬೆಂಬಲ ಸಿಗುತ್ತದೆ. ಈ ಪ್ರಬಲ ಸ್ಥಾನವು ಕೆಲಸದ ಸ್ಥಳದ ಸ್ಪರ್ಧೆಯನ್ನು ಸುಲಭವಾಗಿ ಹತ್ತಿಕ್ಕಲು ಅಥವಾ ಕಷ್ಟಕರವಾದ ಕಚೇರಿ ರಾಜಕೀಯವನ್ನು ನಿರ್ವಹಿಸಲು ನಿಮಗೆ ಅಧಿಕಾರವನ್ನು ನೀಡುತ್ತದೆ. ನಿಮ್ಮ ವೃತ್ತಿಪರ ಖ್ಯಾತಿಯನ್ನು ಕಾಪಾಡಿಕೊಳ್ಳಲು ಅಹಂಕಾರಕ್ಕಿಂತ ಶಿಸ್ತಿನ ಕ್ರಮವನ್ನು ಅವಲಂಬಿಸಿ. ಕೇಳಿದಾಗ ನಾಯಕತ್ವದ ಪಾತ್ರಗಳಿಗೆ ಶಾಂತವಾಗಿ ಹೆಜ್ಜೆ ಇಡಬೇಕಾಗುತ್ತದೆ. ಅಥವಾ ಸಣ್ಣ ಪುಟ್ಟ ಸಾಲಗಳನ್ನು ಚರ್ಚಿಸಲು ಸೂಕ್ತ ಸಮಯವಾಗಿದೆ. ನಿಮ್ಮ ಶಕ್ತಿಯು ಈಗಾಗಲೇ ಸೀಮಿತವಾಗಿರುವುದರಿಂದ ಸಂಪೂರ್ಣವಾಗಿ ಹೊಸ ಅಥವಾ ದಣಿಸುವ ಯೋಜನೆಗಳನ್ನು ಕೈಗೊಳ್ಳುವುದನ್ನು ನೀವು ತಪ್ಪಿಸಬೇಕಾಗುತ್ತದೆ. ಬದಲಿಗೆ ನಿಮ್ಮ ಪ್ರಸ್ತುತ ಕರ್ತವ್ಯಗಳನ್ನು ಸುಗಮಗೊಳಿಸಲು ನಿಮ್ಮ ಆಳವಾದಂತಹ ಅಂತಃಪ್ರಜ್ಞೆಯನ್ನು ಬಳಸಿ. ಹಳೆಯ ಆಡಳಿತಾತ್ಮಕ ಕೆಲಸಗಳನ್ನು ವ್ಯವಸ್ಥಿತವಾಗಿ ತೆರವುಗೊಳಿಸುವ ಮೂಲಕ ಮತ್ತು ಅನಗತ್ಯ ಕಚೇರಿ ನಾಟಕಗಳನ್ನು ತಪ್ಪಿಸುವ ಮೂಲಕ ನೀವು ಅನುಭವಿಸುತ್ತಿರುವಂತಹ ಭಾರವಾದ ದೈಹಿಕ ಬಳಲಿಕೆಯು ಹೊರತಾಗಿಯೂ ನಿಮ್ಮ ವೃತ್ತಿ ಜೀವನದ ವೇಗವನ್ನು ಕಾಯ್ದುಕೊಳ್ಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮೀನರಾಶಿಯವರು ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಮಂಗಳನು ಆಕ್ರಮಣಕಾರಿಯಾಗಿ ನಿಮ್ಮ 4ನೇ ಮನೆಗೆ ಪ್ರವೇಶಿಸುವುದರಿಂದ
ಉದ್ಯಮಿಗಳು ಗಮನಾರ್ಹ ಭಾವನಾತ್ಮಕ ಪ್ರಸಿದ್ಧತೆಯನ್ನು ಎದುರಿಸಬೇಕಾಗುತ್ತದೆ. ಇನ್ನು ನಾಳೆ ಚಂದ್ರಗ್ರಹಣ ಮುಗಿದ ನಂತರವೂ ಗ್ರಹಗಳ ಸಂಚಾರವು ವಾಣಿಜ್ಯ, ರಿಯಲ್ ಎಸ್ಟೇಟ್, ಕಚೇರಿ ಸ್ಥಳಗಳು ಅಥವಾ ಮೂಲಭೂತ ವ್ಯಾಪಾರ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಉಗ್ರವಾದ ವಾದವಿವಾದಗಳನ್ನು ಉಂಟು ಮಾಡಬಹುದು. ನಿಮ್ಮ ಆಸ್ತಿಯ ಬಗ್ಗೆ ಆವೇಗದಿಂದ, ಕೋಪದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನೀವು ಪ್ರಜ್ಞಾಪೂರ್ವಕವಾಗಿ ತಪ್ಪಿಸಬೇಕು. ಅದೃಷ್ಟವಶಾತ್ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು ನಿಮ್ಮ 5ನೇ ಮನೆಯಲ್ಲಿ ತನ್ನ ಭವ್ಯವಾದಂತಹ ಉಚ್ಚ ಸಂಚಾರವನ್ನು ಮುಂದುವರಿಸಿದ್ದು ಆಳವಾದಂತಹ ಬುದ್ಧಿವಂತಿಕೆಯನ್ನು ಒದಗಿಸುತ್ತಾನೆ ಮತ್ತು ನಿಮ್ಮ ಒಟ್ಟಾರೆ ವಾಣಿಜ್ಯ ತಂತ್ರವನ್ನು ರಕ್ಷಿಸುತ್ತಾನೆ. ನಿಮ್ಮ ದೈನಂದಿನ ವ್ಯಾಪಾರ ಕಾರ್ಯಾಚರಣೆಗಳಲ್ಲಿ ಈ ತಾತ್ಕಾಲಿಕ ಅಡಚಣೆಗಳನ್ನು ಸುರಕ್ಷಿತವಾಗಿ ದಾಟಲು ನಿಮ್ಮ ಆಳವಾಗಿ ಬೆಳೆದಿರುವಂತಹ ಸೃಜನಶೀಲ ಪ್ರವೃತ್ತಿಗಳನ್ನು ನಂಬಿ. ಬುಧನು 3 ಮನೆಗಳ ಮೂಲಕ ವೇಗವಾಗಿ ಸಂಚರಿಸುತ್ತಿರುವಾಗ ವಾಣಿಜ್ಯ ಪಾಲುದಾರಿಕೆಗಳ ಕುರಿತಾದ ನಿಮ್ಮ ವಿಧಾನಕ್ಕೆ ನಿಧಾನಕ್ಕೆ, ನಿರಂತರ ಮತ್ತು ಎಚ್ಚರಿಕೆ ಹೊಂದಾಣಿಕೆ ಅಗತ್ಯವಿರುತ್ತದೆ ಸ್ನೇಹಿತರೆ. ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಯಾವುದೇ ಪಾಲುದಾರಿಕೆಯಲ್ಲಿ ಸಹಿಯನ್ನು ತೆಗೆದುಕೊಳ್ಬೇಕಾದ್ರೆ ಅಥವಾ ಸಹಿಯನ್ನು ಹಾಕಬೇಕಾದ್ರೆ, ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ಸ್ನೇಹಿತರೆ, ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನೀಚ ಶುಕ್ರನು ಹೊಸ ಸಹೋದ್ಯೋಗಿಗಳಿಂದ ಸಂಭವಿಸಬಹುದಾದಂತಹ ವಂಚನೆಯ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಆಕ್ರಮಣಕಾರಿಯಾಗಿ ವಿಸ್ತರಿಸುವುದಕ್ಕಿಂತ ನಿಮ್ಮ ಆಸ್ತಿಯಲ್ಲಿರುವಂತಹ ಗ್ರಾಹಕರ ನೆಲೆಯನ್ನು ರಕ್ಷಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ಈ ತಿಂಗಳು ಆಕ್ರಮಣಕಾರಿ ಮಂಗಳನು ತಂದೊಡ್ಡುವಂತಹ ಹಠಾತ್ ಬಲೆಗಳು ಮತ್ತು ಸಂಘರ್ಷಗಳನ್ನು ತಪ್ಪಿಸಲು ನಿಮ್ಮ ಎಲ್ಲ ಹಣಕಾಸು ಒಪ್ಪಂದಗಳು ಸಂಪೂರ್ಣವಾಗಿ ಪಾರದರ್ಶಕವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ದುಡುಕಿನ ನಿರ್ಧಾರಗಳನ್ನು ಮೀನರಾಶಿಯವರು ತೆಗೆದುಕೊಳ್ಬೇಡಿ ಎಂದು ಗ್ರಹಗಳೇ ಸೂಚನೆಯನ್ನು ನೀಡುತ್ತಿದೆ. ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ, ಲಾಭ ಇದೆಯಾ ನಷ್ಟ ಇದೆಯಾ ಅಂದರೆ, ನಿಮ್ಮ 5ನೇ ಮನೆಯಲ್ಲಿ ಉಚ್ಚ ಗುರುವಿನ ನಿರಂತರ ಉಪಸ್ಥಿತಿಯಿಂದ ನಿಮ್ಮ ಆರ್ಥಿಕ ದೃಷ್ಟಿಕೋನವು ದೃಢವಾಗಿ ರಕ್ಷಿಸಲ್ಪಟ್ಟಿದೆ. ಈ ಭವ್ಯವಾದಂತಹ ಸಂಚಾರವು ನಿಮ್ಮ ಊಹಾತ್ಮಕ ಹೂಡಿಕೆಗಳನ್ನು ಆಳವಾದ ಬುದ್ಧಿವಂತಿಕೆಯಿಂದ ಆಶೀರ್ವದಿಸುತ್ತಿದೆ ಮತ್ತು ನಿಮ್ಮ ವಂಚಿತ ಸಂಪತ್ತಿಗೆ ಸ್ಥಿರವಾದ ದೀರ್ಘಕಾಲೀನ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ. ಆಗಸ್ಟ್ ಕೊನೆಯ ದಿನಗಳಿಂದ ಬುಧನು ನಿಮ್ಮ 5ನೇ ಮನೆಯನ್ನು ಸೇರಿದಾಗ ಸಂಕೀರ್ಣ ಹಣಕಾಸು ಮಾರುಕಟ್ಟೆಗಳ ಬಗ್ಗೆ ನಿಮ್ಮ ಬೌದ್ಧಿಕ ಗ್ರಹಿಕೆಯು ಗಮನಾರ್ಹವಾಗಿ ತೀಕ್ಷ್ಣಗೊಳ್ಳುತ್ತದೆ. ನೀವು ಲಾಭದಾಯಕ ಮತ್ತು ಬುದ್ಧಿವಂತ ಹೂಡಿಕೆ ಅವಕಾಶಗಳು ಸುಲಭವಾಗಿ ಗುರುತಿಸುತ್ತೀರಿ. ಆದಾಗ್ಯೂ ಹೊಸದಾಗಿ ರೂಪುಗೊಂಡಂತಹ ಸಾರ್ವಜನಿಕ ಪಾಲುದಾರಿಕೆಗಳು ಅಥವಾ ಸಾಂದರ್ಭಿಕ ವ್ಯಾಪಾರ ಪರಿಚಯಸ್ಥರ ಪರೀಕ್ಷಿಸಿದಂತಹ ಸಲಹೆಗಳನ್ನು ನಂಬುವುದಕ್ಕಿಂತ ನೀವು ಸಂಪೂರ್ಣವಾಗಿ ಸ್ನೇಹಿತರೆ ನಿಮ್ಮ ಸ್ವಂತ ಕಠಿಣ ಸಂಶೋಧನೆಯನ್ನು ಅವಲಂಬಿಸಬೇಕಾಗುತ್ತದೆ. ತಿಂಗಳು ನಿಮ್ಮ 7ನೇ ಮನೆಯಲ್ಲಿ ನೀಚ ಶುಕ್ರನು ನೆಲೆಸಿರುವುದರಿಂದ ಈ ತಿಂಗಳಲ್ಲಿ ಆರ್ಥಿಕ ಎಚ್ಚರಿಕೆಯು ಇನ್ನೂ ಅವಶ್ಯಕವಾಗಿದೆ. ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಈ ಸವಾಲಿನ ಸಂಚಾರವು ಲಾಭದಾಯಕ ಜಂಟಿ ಉದ್ಯಮಗಳು ಭದ್ರಪಡಿಸುವ ನಿಮ್ಮ ಸಾಮಾನ್ಯ ಅದೃಷ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮ ಸಂಗಾತಿಗೆ ಅಥವಾ ವ್ಯಾಪಾರ ಪಾಲುದಾರರಿಗೆ ಹಣವನ್ನು ಸಾಲವಾಗಿ ನೀಡುವುದರ ವಿರುದ್ಧ ಎಚ್ಚರಿಕೆ ವಹಿಸುತ್ತದೆ. ಯಾರಿಗೂ ಕೂಡ ಸುಲಭವಾಗಿ ಹಣವನ್ನು ಕೊಡಬೇಡಿ, ಅದು ಹಿಂತಿರುಗಿ ಪಡೆಯುವುದಕ್ಕೆ ಆಗುವುದಿಲ್ಲ ಅಂತಲೇ ಹೇಳಬಹುದು. ಈ ಸಮಯದಲ್ಲಿ ನೀವು ಐಷಾರಾಮಿ ವಸ್ತುಗಳನ್ನು ಅಥವಾ ದುಬಾರಿ ವಾಹನಗಳನ್ನು ಖರೀದಿಸುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕಾಗುತ್ತದೆ, ಏಕೆಂದರೆ ಅವುಗಳು ಗುಪ್ತ ನಿರ್ವಹಣಾ ವೆಚ್ಚಗಳನ್ನು ತರುವಂತಹ ಸಾಧ್ಯತೆ ಇದೆ. ಒಳೆಯುವ ತಕ್ಷಣದ ಭೌತಿಕ ಲಾಭಗಳಿಗಿಂತ ದೀರ್ಘಕಾಲೀನ ಆಧ್ಯಾತ್ಮಿಕ ಭದ್ರತೆಗೆ ಆದ್ಯತೆ ನೀಡುವ ಮೂಲಕ ಕಟ್ಟುನಿಟ್ಟಾದಂತಹ ಅತ್ಯಂತ ಸಂಪ್ರದಾಯವಾದಿ ಬಜೆಟನ್ನು ಸ್ನೇಹಿತರೆ ಅಂಟಿಕೊಳ್ಳುವ ಮೂಲಕ ನಿಮ್ಮ ಭಾವನಾತ್ಮಕ ಶಾಂತಿಯನ್ನು ರಕ್ಷಿಸಿಕೊಳ್ಳಿ. ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಆಗಸ್ಟ್ 28 ಗ್ರಹಣದ ನಂತರ, ಹುಣ್ಣಿಮೆ ನಂತರ ನಿಮ್ಮ ಮೊದಲ ಮನೆಯಲ್ಲಿ ನಡೆಯುತ್ತಿರುವ ಜನ್ಮ ಶನಿಯ ನಿರಂತರ ಭಾರದಿಂದಾಗಿ ನಿಮ್ಮ ದೈಹಿಕ ಶಕ್ತಿಯು ತೀವ್ರವಾದ ಮತ್ತು ನಿರಂತರ ನಿರ್ಬಂಧದಲ್ಲಿದೆ. ಈ ಸಂಚಾರವು ನಿಮ್ಮ ಪ್ರಮುಖ ಶಕ್ತಿಯನ್ನು ನಿರಂತರವಾಗಿ ಹೀರಿಕೊಳ್ಳುತ್ತದೆ. ಇದರಿಂದಾಗಿ ನೀವು ದೀರ್ಘಕಾಲೀನ ಬಳಲಿಕೆ ಮತ್ತು ಕೀಲು ನೋವಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. ಈ ಅಪಾರ ಒತ್ತಡಕ್ಕೆ ಸೇರಿಕೊಂಡು ವಕ್ರಿ ರಾಹುವನ್ನು ನಿಮ್ಮ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಿದ್ದು ನಿಮ್ಮ ನರಮಂಡಲವನ್ನು ನಿರಂತರವಾಗಿ ಅತಿಯಾಗಿ ಉತ್ತೇಜಿಸುತ್ತಿದೆ.
ಮತ್ತು ಅಸಾಂಪ್ರದಾಯಿಕ ಆತಂಕಗಳೊಂದಿಗೆ ನಿಮ್ಮ ಅತ್ಯಗತ್ಯ ನಿದ್ರೆಗೆ ಭಂಗ ತರುತ್ತಿದೆ. ನೀವು ಖಂಡಿತವಾಗಿಯೂ ಆಳವಾದಂತಹ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಬಾಹ್ಯ ಘಟನೆಗಳನ್ನು ನಿಯಂತ್ರಿಸುವ ನಿಮ್ಮ ಅಗತ್ಯವನ್ನು ತ್ಯಜಿಸಿ ಮತ್ತು ನಿಮ್ಮ ಭಾರಿ ತೆರಿಗೆಗೆ ಒಳಗಾದಂತಹ ದೇಹವನ್ನು ರಕ್ಷಿಸಲು ಸ್ನೇಹಿತರೆ ಉದ್ದೇಶಪೂರ್ವಕವಾಗಿ ಶಾಂತವಾಗಿ ಆಧ್ಯಾತ್ಮಿಕ ಏಕಾಂತಿಗೆ ಸರಿದು ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಅತಿಯಾದ ಒತ್ತಡದಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡಬಹುದು. ಇದರಿಂದ ದೀರ್ಘಕಾಲದ ಜೀರ್ಣಕಾರಿ ಅಥವಾ ಒತ್ತಡ ಸಂಬಂಧಿತ ಕಾಯಿಲೆಗಳನ್ನು ಅಂತಿಮವಾಗಿ ಜಯಿಸಲು ಅಗತ್ಯವಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ. ಆದಷ್ಟು ನಿಮ್ಮ ಆರೋಗ್ಯಕ್ಕೆ ಸ್ನೇಹಿತರೆ ಕಟ್ಟುನಿಟ್ಟಾದ ಶಿಸ್ತಿನ ದೈನಂದಿನ ದಿನಚರಿಯನ್ನು ಸ್ಥಾಪಿಸುವುದು ನಿಮ್ಮ ದಣಿದ ಮನಸ್ಸನ್ನು ಗಮನಾರ್ಹವಾಗಿ ಶಾಂತಗೊಳಿಸುತ್ತದೆ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ. ನಿಮ್ಮ ಹೊಟ್ಟೆಯನ್ನು ಕೆರಳಿಸುವಂತಹ ಭಾರವಾದ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ ಹೊರಗಿನ ಜಂಕ್ ಫುಡ್ನಿಂದ ಆದಷ್ಟು ದೂರ ಬನ್ನಿ. ಪ್ರತಿದಿನ ಸೌಮ್ಯವಾದ ದೈನಂದಿನ ಯೋಗ ಧ್ಯಾನಕ್ಕೆ ಬದ್ಧರಾಗಿ ನಿಮ್ಮ ದೈಹಿಕ ಆರೋಗ್ಯವನ್ನು ಸಂಪೂರ್ಣವಾಗಿ ಮತ್ತು ರಾಜಿ ಮಾಡಿಕೊಳ್ಳದ ಗೌರವದಿಂದ ಕಾಣುವ ಮೂಲಕ ದೈಹಿಕ ಮತ್ತು ಮಾನಸಿಕ ಪರೀಕ್ಷೆಯ ಈ ದೀರ್ಘಾವಧಿಯನ್ನು ನೀವು ಯಶಸ್ವಿಯಾಗಿ ಎದುರಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ಸ್ನೇಹಿತರೆ, ನಾಳೆ ಕೌಟುಂಬಿಕ ಜೀವನದಲ್ಲಾಗಲಿ ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ಯಾವುದೇ ಮನಸ್ತಾಪಗಳಿದ್ದರೂ ಸ್ನೇಹಿತರೆ ಬಗೆಹರಿಸಿಕೊಳ್ಳುವಂತಹ ಸಮಯವಲ್ಲ. ಗ್ರಹಣ ಮತ್ತು ಹುಣ್ಣಿಮೆ ಮುಗಿದ ನಂತರ ಸ್ನೇಹಿತರೆ ಇದರ ಮಾತುಕತೆಗಳನ್ನು ಆಡಿ ಆಸ್ತಿ ವಿಚಾರದ ಬಗ್ಗೆ ಯಾವುದೇ ವಿಚಾರದ ಬಗ್ಗೆ ಶುಭ ಕಾರ್ಯದ ಬಗ್ಗೆ ನಾಳೆ ಮಾತನಾಡಬೇಡಿ. ಇದರಿಂದ ಸಣ್ಣ ಪುಟ್ಟ ವಾದ ವಿವಾದಗಳು ಮನಸ್ತಾಪಗಳು ಬರಬಹುದು. ಇನ್ನು ಗರ್ಭಿಣಿ ಮಹಿಳೆಯರು ಮತ್ತು ಸ್ನೇಹಿತರೆ ಚಿಕ್ಕ ಮಕ್ಕಳು ಸ್ನೇಹಿತರೆ ಹೊರಗೆ ಸುತ್ತಾಡೋಕ್ಕೆ ಅನಿವಾರ್ಯ ಇದೆ. ಹೊರಗೆ ಹೋಗಬೇಕು ಅಂತಂದರೆ ಸ್ನೇಹಿತರೆ ಗರಿಕೆ ಅಥವಾ ತುಳಸಿ ಎಲೆ ಮತ್ತು ಒಂದು ಕಾಳು ಉಪ್ಪು ಒಣಮೆಣಸಿನಕಾಯಿಯನ್ನು ಜೊತೆಗಿಟ್ಕೊಳ್ಳಿ. ಗ್ರಹಣ ಇರುವ ಸಮಯದಲ್ಲಿ ಸ್ನೇಹಿತರೆ ನಾವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಚಿಕ್ಕ ಮಕ್ಕಳು ಬೀಳದಂತೆ ಎಚ್ಚರಿಕೆ ವಹಿಸಿ. ಗರ್ಭಿಣಿಯರು ಚೂಪಾದ ವಸ್ತುಗಳನ್ನು ಹಿಡ್ಕೊಳ್ಬೇಡಿ. ಇನ್ನು ನೀವು ಮಾಡುವಂಥ ಆಹಾರಕ್ಕೆ ಸ್ನೇಹಿತರೆ ಮತ್ತು ಆಹಾರದ ಧಾನ್ಯಗಳಿಗೆ ಆದಷ್ಟು ಗರಿಕೆ ಹುಲ್ಲು ತುಳಸಿ ಎಲೆಯನ್ನು ಇಡುವುದರಿಂದ ಸ್ನೇಹಿತರೆ ಗ್ರಹಣದ ಪ್ರಭಾವ ಬೀರುವುದಿಲ್ಲ ಅಂತಲೇ ಹೇಳಬಹುದು. ಗ್ರಹಣದ ಸಮಯದಲ್ಲಿ ಪೂಜೆ ಪುನಸ್ಕಾರ ಮಾಡುವುದಕ್ಕೆ ಒಳಿತಲ್ಲ. ಇದಾದ ನಂತರ ಅಂದರೆ 12:32ಕ್ಕೆ ಮಧ್ಯಾಹ್ನ ಮುಗಿಯಲಿದೆ. ಆನಂತರ ನೀವು ಮನೆಯನ್ನು ಕ್ಲೀನ್ ಮಾಡಿ ಸ್ನೇಹಿತರೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು. ಇನ್ನು ದಾನ ಧರ್ಮಗಳನ್ನು ಮಾಡಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು 12ನೆಯ ಮನೆಯಲ್ಲಿ ನಿಮ್ಮ ಅಸಾಂಪ್ರದಾಯಿಕ ಆತಂಕಗಳನ್ನು ಶಾಂತಗೊಳಿಸಲು ಮತ್ತು ನಿದ್ರಾಭಂಗವನ್ನು ಸರಿಪಡಿಸಲು ಗ್ರಹಣ ಮುಗಿದ ನಂತರ ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ನಿರ್ಗತಿಕರಿಗೆ ಕಂಬಳಿಗಳನ್ನು ಹಂಚಿ ಮತ್ತು ಶಾಂತಿಯನ್ನು ಮರಳಿ ತರಲು ಸ್ನೇಹಿತರೆ ದುರ್ಗಾ ಸಪ್ತಸತಿಯನ್ನು ಪಠಿಸಬೇಕಾಗುತ್ತದೆ. ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಅನ್ನದಾನ ಮಾಡಿ. ಬಿಳಿ ವಸ್ತುಗಳನ್ನು ನಾಳೆ ಚಂದ್ರಗ್ರಹಣ ಮುಗಿದ ನಂತರ ದಾನ ಧರ್ಮವನ್ನು ಮಾಡಿ. ನಡೆಯುತ್ತಿರುವ ಜನ್ಮ ಶನಿಯ ತೀವ್ರ ದೈಹಿಕ ಬಳಲಿಕೆಯನ್ನು ಸರಾಗವಾಗಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಅಥವಾ ನಾಳೆ ಕೂಡ ಹುಣ್ಣಿಮೆ ಇರುವ ಕಾರಣ ಸಂಜೆಯ ಸಮಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶಿವಮಂತ್ರವನ್ನು ಹೇಳುವುದು ಮತ್ತು ನಿರ್ಬಂಧಿತ ಶಕ್ತಿಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಹಾಗಾಗಿ ಮೀನರಾಶಿಯವರು ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಮೀನರಾಶಿಯವರಿಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.